ಸೊ ಈಗ ಇನ್ನೊಂದು ಟ್ರೆಂಡ್ ಇದೆ, ನೋ ಮೇಕಪ್ ಲುಕ್. ಹೌದು. ಇನ್ನು ಕೆಲವರಿಗೆ ಟೈಮ್ ಸಿಗಲ್ಲ, ಶಾಸ್ತ್ರ ಆಗಿರುತ್ತೆ, ಹಳದಿ ಶಾಸ್ತ್ರ ಎಲ್ಲ ಆಗಿರುತ್ತೆ, ತುಂಬಾ ಡಿಹೈಡ್ರೇಟ್ ಆಗ್ಬಿಟ್ಟಿರುತ್ತೆ. ಬಟ್ ಅದನ್ನೆಲ್ಲ ನಾವು ಸ್ಕಿನ್ ಪ್ರಿಪ್ರೇಷನ್ ಅಲ್ಲೇ ಮಾಡ್ಕೊಬೇಕು. ಸೊ ಇವಾಗ ಎಲ್ಲರೂ ಕೇಳದೆ ಮೇಕಪ್ ಮಾಡ್ಕೊಂಡಿರ್ಬೇಕು, ಎಲ್ಲ ಇರ್ಬೇಕು, ಅದೇನು ಕಾಣಿಸ್ಬಾರ್ದು, ಅದೇ ಫ್ಲಾಲೆಸ್ ಆಗಿರ್ಬೇಕು. ಸೊ ಮೇನ್ ಥಿಂಗ್ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್ ಅಲ್ಲ, ಸ್ಕಿನ್ ಕೇರ್ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಲಾಂಗ್ ಪ್ರೊಸೀಜರ್. ಬಟ್ ಮೇಕಪ್ ರಿಮೂವ್ ಮಾಡೋದಿದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ, ಪಿಂಪಲ್ಸ್ ಬಂದ್ಬಿಡುತ್ತೆ, ಆಕ್ನೀಸ್ ಬರುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್. ನಾವು ಡಿಜಿಟಲ್ ಇದರಲ್ಲಿದ್ದೀವಿ, ಮೊಬೈಲ್ ಏನಾಗುತ್ತೆ ಅದು ಅಫೆಕ್ಟ್ ಆಗಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹೇರ್ನ ಕೇರ್ ತುಂಬಾನೇ ಮಾಡ್ಬೇಕಾಗತ್ತೆ. ಹುಳಿ ಮೊಸರು ಅಥವಾ ಲೆಮನ್ ಅಂತದೆಲ್ಲ ಹಾಕಿದಾಗ ಹೆಲ್ದಿ ಆಗುತ್ತೆ. ತಲೆಗೆ ಹುಳಿ ಮೊಸರು. ಡ್ಯಾಂಡ್ರಫ್ ಯಾಕೆ ಬರುತ್ತೆ ಅಂದ್ರೆ ಸ್ಕ್ಯಾಲ್ಪ್ ಅಲ್ಲಿ ಡ್ರೈನೆಸ್ ಜಾಸ್ತಿ ಆದಾಗ ಸಿಪ್ಪೆ ಎದ್ದೇಳುತ್ತೆ. ಹೆಲ್ದಿ ಇರಬೇಕು ಅಂದ್ರೆ ಮೆಂತ್ಯ ಯೂಸ್ ಮಾಡಬೇಕು, ಕರ್ಬೇವು ಯೂಸ್ ಮಾಡಬೇಕು, ಆಮೇಲೆ ಅವಕ್ಯಾಡೋ. ಮೇನ್ ಥಿಂಗ್ ಗ್ರೋ ಆಗಬೇಕು ಅಂದ್ರೆ ನಮ್ಮ ಸೊ ಈಗ ಇನ್ನೊಂದು ಟ್ರೆಂಡ್ ಅಲ್ಲಿ ಇದೆ, ನೋ ಮೇಕಪ್ ಲುಕ್. ಅಂದ್ರೆ ಮೇಕಪ್ ಮಾಡ್ಕೊಂಡಿರ್ತಾರೆ ಬಟ್ ಮೇಕಪ್ ಮಾಡ್ದೇನೆ ಕಾಣಿಸ್ಬೇಕು. ಎಸ್, ಇವಾಗ ಅಂಡ್ ಪ್ರೆಸೆಂಟ್ ಇನ್ನು ಕಂಟಿನ್ಯೂ ಆಗೋದು ನೋ ಮೇಕಪ್ ಲುಕ್ ಅಂಡ್ ಸ್ಕಿನ್ ಫಿನಿಶ್ ಮೇಕಪ್. ಸೊ ನಮ್ಮ ಸ್ಕಿನ್ ಹೇಗಿರುತ್ತೆ ಅದೇ ತರ ಕಾಣಿಸ್ಬೇಕು ಅಂತಾರೆ. ಹೌದು, ಸ್ಕಿನ್ ಮ್ಯಾಚ್ ಮಾಡೋದಿದ್ರು ನಾವು ಪ್ರೊಸೀಜರ್ ಮಾಡ್ಲೇಬೇಕು. ಬಟ್ ಮೇನ್ ಥಿಂಗ್ ನಾವು ಸ್ಕಿನ್ ಪ್ರಿಪ್ರೇಷನ್. ಇನ್ನು ಕೆಲವರಿಗೆ ಟೈಮ್ ಸಿಗಲ್ಲ, ಶಾಸ್ತ್ರ ಆಗಿರುತ್ತೆ, ಹಳದಿ ಶಾಸ್ತ್ರ ಎಲ್ಲ ಆಗಿರುತ್ತೆ, ತುಂಬಾ ಡಿಹೈಡ್ರೇಟ್ ಆಗ್ಬಿಟ್ಟಿರುತ್ತೆ. ಬಟ್ ಅದನ್ನೆಲ್ಲ ನಾವು ಸ್ಕಿನ್ ಪ್ರಿಪ್ರೇಷನ್ ಅಲ್ಲೇ ಮಾಡ್ಕೋಬೇಕು. ಸೊ ಆ ಸ್ಕಿನ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡಾಗ ನಮ್ಗೆ ಕಂಪ್ಲೀಟ್ ಆಗಿ ಸ್ಕಿನ್ ಫಿನಿಶ್ ಮೇಕಪ್ಪೇ ಬರುತ್ತೆ. ಆಕ್ಚುಲಿ ಪ್ರೆಸೆಂಟ್ ಇನ್ನು ಕಂಟಿನ್ಯೂ ಆಗಿದೆ ಸ್ಕಿನ್ ಫಿನಿಶ್ ಮೇಕಪ್. ಸೊ ಇವಾಗ ಎಲ್ಲರೂ ಕೇಳದೆ ಮೇಕಪ್ ಮಾಡ್ಕೊಂಡಿರ್ಬೇಕು, ಎಲ್ಲ ಇರ್ಬೇಕು, ಅದೇನು ಕಾಣಿಸ್ಬಾರ್ದು, ಅದೇ ಫ್ಲಾಲೆಸ್ ಆಗಿರ್ಬೇಕು. ಸೊ ಮೇನ್ ಥಿಂಗ್ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್ ಅಲ್ಲ, ಸ್ಕಿನ್ ಕೇರ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೇಕಪ್ ಮಾಡ್ಕೊಬೇಕಂದ್ರೆ ನಾವು ಫುಲ್ ಖುಷಿಯಾಗಿ ಜೋಶಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಮೇಕಪ್ ಎಷ್ಟು ಜನ ಮೇಕಪ್ ತೆಗಿಲ್ಲ, ಕೆಲವೊಂದ್ಸರಿ ರಾತ್ರಿ ಹೊತ್ತು ಹಾಗೆ ಮಲ್ಕೋತಾರೆ. ಮೇಕಪ್ ತೆಗಿಯೋ ಪ್ರೊಸೀಜರ್ ಹಾಗೆ ಮಲ್ಕೋಬಹುದು, ಏನೂ ಆಗಲ್ಲ, ಸ್ಕಿನ್ ಏನೂ ಹಾಳಾಗಿರಲ್ಲ. ಬಿಕಾಸ್ ಸ್ಕಿನ್ ಕೇರ್ ಮಾಡಿರ್ತೀವಲ್ಲ, ಸೊ ಅದು ನಮ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ತೊಂದರೆ ಇಲ್ಲ. ಬಟ್ ರೆಗ್ಯುಲರ್ ಸ್ಕಿನ್ ಕೇರ್ ಮಾಡ್ಲೇಬೇಕು. ಎಸ್, ಹೌದು. ಬಟ್ ಮೇಕಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಲಾಂಗ್ ಪ್ರೊಸೀಜರ್. ಬಟ್ ಮೇಕಪ್ ರಿಮೂವ್ ಮಾಡೋದಿದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ವೆಟ್ ವೈಪ್ಸ್ ಹಾಕೊಂತಾರೆ, ಅದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ, ಇಮಿಡಿಯೇಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ವೆಟ್ ಟಿಶ್ಯೂಸ್, ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ, ಪಿಂಪಲ್ಸ್ ಬಂದ್ಬಿಡುತ್ತೆ, ಆಕ್ನೀಸ್ ಬರುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಕೆಲವರು ಕೋಕೋನಟ್ ಯೂಸ್ ಮಾಡ್ತಾರೆ. ಕೋಕೋನಟ್ ಆಯಿಲ್ ಮೇಕಪ್ ನ ರಿಮೂವ್ ಮಾಡೋದಕ್ಕೆ ಇಲ್ಲ, ಮಾಡೋ ಹಾಗಿಲ್ಲ. ಇದಕ್ಕೆ ಅಂತಾನೆ ಬಾಮ್ಸ್ ಬರುತ್ತೆ, ಅಥವಾ ವ್ಯಾಸ್ಲಿನ್, ಪೆಟ್ರೋಲಿಯಂ ಜೆಲ್ಲಿ ಇರುತ್ತಲ್ಲ, ಅದರಿಂದನೂ ಆರಾಮಾಗಿ ಮಾಡ್ಬೋದು, ಏನಲ್ಲ. ಐ ಹತ್ರ ನಾವು ಅವಾಯ್ಡ್ ಮಾಡ್ಬೇಕು ಅಷ್ಟೇನೆ. ಐ ಒಳಗ್ ನಾವು ಹಾಕಲ್ವಲ್ಲ. ಸೊ ಆರಾಮಾಗಿ ತೆಗ್ದಾಗ ಏನಾಗುತ್ತೆ, ಕಂಪ್ಲೀಟ್ ನೀಟಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಎಸ್, ಕಂಪ್ಲೀಟ್ ನೀಟಾಗಿ ಬರುತ್ತೆ. ಹೌದು. ರಿಮೂವ್ ಮಾಡ್ಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು, ಡೈರೆಕ್ಟ್ ಫೇಸ್ ವಾಶ್ ಮಾಡೋ ಹಂಗಿಲ್ಲ. ಅವಾಗ್ಲೇ ಹೇಳ್ದೆ, ನಮ್ಮ ಸ್ಕಿನ್ ಮೇಲೆ ಡ್ರೈ ಆಗ್ಬಿಟ್ಟಿರುತ್ತೆ ಮೇಕಪ್. ಹಿಂಗ್ ರಬ್ ಮಾಡಿದಾಗ ಏನಾಗುತ್ತೆ, ಸೊ ಕೊಳೆ ತರ ಬರುತ್ತೆ, ಫಾರ್ಮ್ ಆಗುತ್ತೆ. ಅದು ರಫ್ ಆಗಿರೋದ್ರಿಂದ ರ್ಯಾಷಸ್ ಫಾರ್ಮ್ ಆಗುತ್ತೆ. ಅದನ್ನ ಸಾಫ್ಟ್ ಮಾಡ್ಬೇಕು ಅಂತಂದ್ರೆ ಮೇಕಪ್ ಬಾಮ್ಸ್, ರಿಮೂವಿಂಗ್ ಬಾಮ್ಸ್ ಅಥವಾ ಪೆಟ್ರೋಲಿಯಂ ಜೆಲ್ಲಿ. ಸೊ ಅದನ್ನ ಯೂಸ್ ಮಾಡಿ ನೀಟಾಗಿ ರಬ್ ಮಾಡ್ಕೊಂಡು ಒಂದು ಪ್ಯಾಡ್ ಇಟ್ಕೊಳ್ಳಿ ಸಪರೇಟ್. ಅದಕ್ಕೆ ಅಂತಾನೆ ಫೇಸ್ ಪ್ಯಾಡ್ ಬರುತ್ತೆ, ಅದ್ರಲ್ಲಿ ರಿಮೂವ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿ, ಸ್ಕಿನ್ ಡ್ಯಾಮೇಜ್ ಆಗಲ್ಲ. ಓಕೆ. ಅಂಡ್ ಹೇರ್ ವಿಚಾರದಲ್ಲಿ ತುಂಬಾ ಜನ ಈಗ ಹೇರ್ ಸ್ಟೈಲಿಂಗ್ ಇದೆಲ್ಲ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೇಸಿಕ್ ಹೇರ್ ಗ್ರೋತ್, ಇತ್ತೀಚೆಗೆಲ್ಲ ತುಂಬಾ ಜನಕ್ಕೆ ಹೇರ್ ತುಂಬಾ ಥಿನ್ ಆಗ್ತಿದೆ. ಈಗ ಕೂದಲು ಪ್ರಮಾಣ ಏನ್ ದಟ್ಟವಾಗಿರ್ತಿತ್ತಲ್ಲ, ಅದಕ್ಕೆ ಕ್ರಮೇಣ ಕಮ್ಮಿ ಆಗ್ತದೆ, ಕೂದಲು ತುಂಬಾ ಉದುರತ್ತೆ ತಲೆಯಲ್ಲಿ. ಸೊ ಹೆಲ್ತ್ ಅಂದ್ರೆ ಹೇರ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಕೆ ತುಂಬಾ ಇಂಪಾರ್ಟೆಂಟ್. ನಾವು ಡಿಜಿಟಲ್ ಇದರಲ್ಲಿದ್ದೀವಿ, ಯುಗ ಅಂತಾನೆ ಹೇಳ್ಬೋದು. ಮೊಬೈಲ್ ಏನಾಗುತ್ತೆ ಅದು ಅಫೆಕ್ಟ್ ಆಗಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಅವಾಯ್ಡ್ ಮಾಡಕ್ಕಂತೂ ಯಾರ ಕೈಲೂ ಸಾಧ್ಯನೇ ಇಲ್ಲ. ಏನ್ ಇಲ್ದಿರೋನು, ಊಟ ಇಲ್ದಿರೋನು ಇದ್ಬಿಡ್ತಾರೆ, ಮೊಬೈಲು ಸ್ಕ್ರೀನ್ ಇಲ್ದಿರ ಇರಲ್ಲ. ಸೊ ಹಾಗಾಗಿ ನಮ್ಮ ಹೇರ್ನ ಕೇರ್ ತುಂಬಾನೇ ಮಾಡ್ಬೇಕಾಗತ್ತೆ. ಹುಳಿ ಮೊಸರು ಅಥವಾ ಲೆಮನ್ ಅಂತದೆಲ್ಲ ಹಾಕಿದಾಗ ಹೆಲ್ದಿ ಆಗತ್ತೆ. ತಲೆಗೆ ಹುಳಿ ಮೊಸರು ಡ್ಯಾಂಡ್ರಫಿಗೆ ಯೂಸ್ ಮಾಡ್ತಾರೆ. ಅದು ಡ್ಯಾಂಡ್ರಫ್ ಯಾಕೆ ಬರುತ್ತೆ ಅಂದ್ರೆ ಸ್ಕ್ಯಾಲ್ಪ್ ಅಲ್ಲಿ ಡ್ರೈನೆಸ್ ಜಾಸ್ತಿ ಆದಾಗ ಸಿಪ್ಪೆ ಎದ್ದೇಳುತ್ತೆ. ಹೆಲ್ದಿ ಇರಬೇಕು ಅಂದ್ರೆ ಮೆಂತ್ಯ ಯೂಸ್ ಮಾಡಬೇಕು, ಕರ್ಬೇವು ಯೂಸ್ ಮಾಡಬೇಕು, ಆಮೇಲೆ ಅವಕ್ಯಾಡೋ.
ಏನಂತಾರೆ ಬಟರ್ ಫ್ರೂಟ್. ಬಟರ್ ಫ್ರೂಟ್ ಬಟರ್ ಫ್ರೂಟ್ ನ ನಾವು ಅದನ್ನ ಯೂಸ್ ಮಾಡ್ಬೇಕು. ತಲೆಗೆ ಹಚ್ತಾರೆ. ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಹೇರ್, ಓ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಮೇನ್ ಥಿಂಗ್ ಗ್ರೋ ಆಗ್ಬೇಕು ಅಂದ್ರೆ ನಮ್ಮ ಸ್ಕ್ಯಾಲ್ಪ್ ನ ಸ್ಟ್ರೆಂತ್ ಮಾಡ್ಬೇಕು ಅಂದ್ರೆ ಬಟರ್ ಫ್ರೂಟ್ ಅಲ್ಲಿ 13 ವಿಟಮಿನ್ಸ್ ಇರುತ್ತೆ. ಹೈಯೆಸ್ಟ್ ವಿಟಮಿನ್ಸ್ ಅದ್ರಲ್ಲೇ ಇರೋದು. ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು ಬಟರ್ ಫ್ರೂಟ್ ನ ತಲೆಗೆ ಹಾಕ್ಬೋದು. ಅವಾಗ ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೆ ಕೆರೆಟಿನ್ ಮಾಡ್ದಂಗಿರುತ್ತೆ ಹೇರ್ಸ್ ನೈಸ್. ಡೈರೆಕ್ಟ್ ಆಗಿ. ಈಗ ಅದನ್ನ ಒಂದು ಪೇಸ್ಟ್ ತರ ಮಾಡ್ಕೊಂಡು ತಲೆಗೆ ಡೈರೆಕ್ಟ್ ಆಗಿ ತಲೆಗೆ ಹಚ್ಕೊಳ್ಳೋದು. ಹಚ್ಕೊಂಡು ಆಮೇಲೆ ಒಂದ್ 20 ಮಿನಿಟ್ಸ್ 30 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದು. ಮೈಲ್ಡ್ ಶಾಂಪೂ ಅಲ್ಲಿ, ಹಾಕ್ಬೇಕು. ಹೌದು ಮೈಲ್ಡ್ ಶಾಂಪೂ ಅಲ್ಲಿ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ಫ್ಲಾಕ್ ಸೀಡ್ಸ್ ಮೇನ್ ನಮ್ಮ ಸ್ಕ್ಯಾಲ್ಪ್ ನ ಸ್ಟ್ರೆಂತ್ ಮಾಡ್ಕೊಂಡ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಬರಲ್ಲ. ಆಲೋವೆರಾ, ಮೆಂತ್ಯ ಮತ್ತೆ ಕರ್ಬೇವು ಹಾಕೊಳ್ಳಿ. ವೀಕ್ಲಿ ಥ್ರೈಸ್ ಮಾಡಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಬೋದು. ಈ 3 ಮಿಕ್ಸ್ ಮಾಡ್ಕೊಂಡು ನೀವು ಹಾಕೊಂಡಾಗ ಸ್ಕ್ಯಾಲ್ಪ್ ಸ್ಟ್ರೆಂತ್ ಆಗತ್ತೆ, ಒಳಗಿಂದ ನಮ್ಗೆ ಹೇರ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೇರ್ ಫಾಲ್ ಕಡಿಮೆ ಆಗತ್ತೆ ಆಟೋಮೆಟಿಕ್ ಆಗಿ. ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ. ಸೊ ನಮ್ಗೆ ಸಮ್ಮರ್ ಅಲ್ಲೇ ಡ್ಯಾಂಡ್ರಫ್ ಕಾಣಿಸುತ್ತೆ, ವಿಂಟರ್ ಅಲ್ಲಿ ಬರಲ್ಲ. ಸೊ ನಮ್ಗೆ ಬಾಡಿ ಹೀಟ್ ಇಂದ ಅದೇನಾಗುತ್ತೆ, ಡಿಹೈಡ್ರೇಟ್ ಆಗ್ಬಿಟ್ಟು ಪೀಲ್ ಆಫ್ ಆಗ್ತಾ ಇರತ್ತೆ. ಅದನ್ನ ತಂಪ್ ಮಾಡಕ್ಕೆ ಹುಳಿ ಮೊಸರು ಮತ್ತೆ ಲೆಮನ್, ಬೇವಿನ ಸೊಪ್ಪು. ಇಂಟೇಕ್ ಕೂಡ ನಾವು ನೀರು ಕುಡಿದು ಕೂಲ್ ಮಾಡ್ಕೊಬೇಕು. ಹೌದು. ಜಾಸ್ತಿ ವಾಟರ್ ಮೆಲನ್ನು, ಮತ್ತೆ ಕರ್ಬೂಜ, ಕುಕುಂಬರು, ಸೌತೆಕಾಯಿ ಮತ್ತೆ ಅವಕಾಡೋ ಫ್ರೂಟ್ಸು, ಏನಂತಾರೆ ಗ್ರೇಪ್ಸು, ಸಿಟ್ರಿಕ್ ಇರೋ ಫ್ರೂಟ್ಸ್ ತಗೊಂಡಾಗ ಬಾಡಿ ಹೆಲ್ಪ್ ಆಗುತ್ತೆ ಇದು ಹೈಡ್ರೇಟ್ ಮಾಡೋದಕ್ಕೆ. ಬಟ್ ನಮ್ಮ ಸ್ಕಿನ್ ಅಂತಂದಾಗ, ಹೇರ್ ಅಂತಂದಾಗ ನಾವು ತಲೆಗೆ ಹಾಕೋಬಹುದು, ಆರಾಮಾಗಿ ಹಾಕ್ಬೋದು. ಆಮೇಲೆ ಮನೇಲಿ ಅಕ್ಕಿ ತೊಳ್ದಿರ್ತೀವಲ್ಲ ನೀರು, ಆ ನೀರು ಸಹ ಸ್ಕ್ಯಾಲ್ಪಿಗೆ ಹಾಕೋಬಹುದು. ಮಾಮೂಲಿ ಅಕ್ಕಿ ತೊಳೆಯೋ ನೀರು ಒಂದ್ಸಲ ಫಸ್ಟ್ ವಾಶ್ ಮಾಡಬಾರ್ದು, ಅದ್ರಲ್ಲಿರೋ ಕೆಮಿಕಲ್ ಎಲ್ಲ ಬಂದ್ಬಿಡುತ್ತೆ. ಸೆಕೆಂಡ್ ಟೈಮ್ ಮತ್ತೆ ಥರ್ಡ್ ಟೈಮ್ ವಾಶ್ ಮಾಡ್ತೀವಲ್ಲ, ಅದನ್ನ ಬಾಟಲ್ಗೆ ಹಾಕಿಟ್ಕೊಂಡು ಸ್ಕ್ಯಾಲ್ಪಿಗೆ ಹಾಕೊಂಡ್ ಬನ್ನಿ. ಸ್ಕ್ಯಾಲ್ಪ್ ತುಂಬಾ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ. ಸೊ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸೊ ನಾವು ಹೇರ್ ವಾಶ್ ಆದ್ಮೇಲೆ ಇದಾದ್ಮೇಲೆ ನಮ್ಗೆ ಇನ್ನೂ ಸ್ಟ್ರೆಂತ್ ಇರ್ಬೇಕು, ಫ್ರೆಶ್ನೆಸ್ ಆಗಿ ಇರ್ಬೇಕು ಅಂತಂದಾಗ ರೋಸ್ಮೇರಿ ವಾಟರ್ನ ಯೂಸ್ ಮಾಡ್ತೀವಿ. ರೋಸ್ಮೇರಿ ಎಷ್ಟೊಂದ್ ಜನಕ್ಕೆ ಬೈ ಮಾಡಕ್ಕಾಗಲ್ಲ. ಕೆಲವರು ಪ್ಲಾಂಟ್ಸ್ ಮಾಡಿ ಅದನ್ನ ಬಾಯ್ಲ್ ಮಾಡಿ ತಗೊಂತಾರೆ, ಇನ್ ಕೆಲವರು ಬೈ ಮಾಡ್ತಾರೆ. ನಮ್ಗೆ ಅದು ಬೇಡ ಅನ್ನೋರು ರೈಸ್ ವಾಟರ್ ಅಂದ್ರೆ ಫಸ್ಟ್ ವಾಶ್ ತಗೋಬಾರ್ದು. ಫಸ್ಟ್ ಕೆಮಿಕಲ್ಸ್ ಎಲ್ಲ ಬಂದ್ಬಿಡತ್ತೆ. ಸೆಕೆಂಡ್ ಮತ್ತೆ ಥರ್ಡ್ ವಾಶ್ ಇರುತ್ತಲ್ಲ, ಅದನ್ನ 1 ವೀಕ್ ಸ್ಟೋರ್ ಮಾಡ್ಕೋಬಹುದು ನಾವು. ಅಕ್ಕಿ ತೊಳೆದ್ಬಿಟ್ಟು ಮೊದಲನೇ ಸಾರಿ ತೊಳೆದಂತ ನೀರ್ ಚೆಲ್ಬಿಡ್ಬೇಕು. ಹೌದು. ಆಮೇಲೆ ಮತ್ತೆ 2-3 ಸಾರಿ ತೊಳೆಯೋ ನೀರ್ನ ಸ್ಟೋರ್ ಮಾಡ್ಬೇಕು ಡಬ್ಬಿ. ಹೌದು. ಒಂದು ಬಾಟಲ್ ಸ್ಪ್ರೇ ಬಾಟಲ್ ಬರುತ್ತಲ್ಲ ಎಂಟಿ, ಅದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಸ್ಕ್ಯಾಲ್ಪ್ಗೆ ತಲೆಗೆ ಸ್ನಾನ ಆದ್ಮೇಲೆನೆ, ಸ್ನಾನ ಆದ್ಮೇಲೆ ಸ್ಕ್ಯಾಲ್ಪಿಗೆ ಹಾಕೊಂಡ್ರೆ ನಮ್ಗೆ ರೋಸ್ಮೇರಿ ವಾಟರ್ ತರ ವರ್ಕ್ ಆಗುತ್ತೆ. ಹೇರ್ ಗ್ರೋತ್ ಇರುತ್ತೆ, ಶೈನಿಂಗ್ ಇರುತ್ತೆ. ಸೊ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಮ್ಮ ಕೂದಲ ಮೇಲೆ ಆ ವಾಟರ್ನ ಹಾಕಿದಾಗ ಅದು 1 ಲೇಯರ್ ಫಾರ್ಮ್ ಆಗುತ್ತೆ. ಅದೇನಾಗುತ್ತೆ, ಶೈನಿಂಗ್ ಕೊಡುತ್ತೆ. ಡಸ್ಟ್ ಏನಾದ್ರೂ ಬಂದ್ರು ಅದು ಅವಾಯ್ಡ್ ಆಗುತ್ತೆ. ವಾಶ್ ಮಾಡಿದಾಗ ಏನಾಗುತ್ತೆ, ಆ ಡಸ್ಟ್ ಎಲ್ಲ ವಾಶ್ ಔಟ್ ಆಗ್ಬಿಡುತ್ತೆ. ನಮ್ಮ ಹೇರು ನ್ಯಾಚುರಲ್ ಆಗಿ ಹಾಗೆ ಕೂತ್ಕೊಳ್ಳುತ್ತೆ. ಇದು ವಿತೌಟ್ ಕೆಮಿಕಲ್ಸ್ ಮಾಡುವಂತದ್ದು. ನೈಸ್. ಮತ್ತೆ ಈಗ ಹೇರ್ ಸೆಟ್ ಮಾಡ್ಕೊಬೇಕಂದ್ರೂ ಕೂಡ ತುಂಬಾ ಜನ ಹೇರ್ ಸ್ಟ್ರೈಟ್ನರ್ಸ್ ನ ಯೂಸ್ ಮಾಡ್ತಾರೆ. ಆಮೇಲೆ ಕರ್ಲಿ ಆಗಕ್ಕೆ ಕಲರ್ಸ್ ನ ಯೂಸ್ ಮಾಡ್ತೀವಿ. ಸೊ ಅದು ಎಷ್ಟು ಸೇಫ್ ಹೇರ್ಗೆ? ತುಂಬಾ ಸೇಫ್ ಇದೆ, ಏನು ಡ್ಯಾಮೇಜ್ ಆಗಲ್ಲ. ದಿನ ಮಾಡ್ಕೊಂಡ್ರು ಡ್ಯಾಮೇಜ್ ಆಗಲ್ಲ. ಪ್ರೊಸೀಜರ್ ರೈಟ್ ವೇ ಅಲ್ಲಿ ಮಾಡಿದಾಗ ನಮ್ಮ ಸ್ಕಿನ್ ಆಗ್ಲಿ ಹೇರ್ ಆಗ್ಲಿ ಡ್ಯಾಮೇಜೇ ಆಗಲ್ಲ. ಸೊ ನಾವೇನ್ ಮಾಡ್ತೀವಿ, ಹೀಟ್ ಪ್ರೊಟೆಕ್ಟರ್ ನ ಯೂಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಕೆಲವೊಂದು ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ. ಸೊ ಅದನ್ನ ಮಾಡಿ ಹೀಟ್ ಪ್ರೊಟೆಕ್ಟರ್ ಹಾಕಿದಾಗ ಏನಾಗುತ್ತೆ, 1 ಲೇಯರ್ ಫಾರ್ಮ್ ಆಗುತ್ತೆ. ಹೀಟ್ ಪ್ರೊಟೆಕ್ಟರ್ ಕ್ರೀಮ್ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅದಕ್ಕೆ ಮುಂಚೆ ಹೇರ್ನ ವೆಟ್ ಮಾಡ್ಕೋಬೇಕು. ವೆಟ್ ಮಾಡ್ಕೊಂಡು ಅದ್ರ ಮೇಲೆ ಹೀಟ್ ಪ್ರೊಟೆಕ್ಟರ್ ಹಾಕಿ, ಅದ್ರ ಮೇಲೆ ಕರ್ಲ್ ಮಾಡೋದಕ್ಕೆ ಕೆಲವೊಂದು ಪ್ರಾಡಕ್ಟ್ಸು, ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಕೆಲವೊಂದು ಪ್ರಾಡಕ್ಟ್ಸು, ಇನ್ನೂ ಕೆಲವ್ರಿಗೆ ಸ್ಕ್ಯಾಲ್ಪ್ ಅಲ್ಲಿ ಕೂದಲು ಕಡಿಮೆ ಇರುತ್ತೆ, ಇಲ್ಲಿ ತಿಕ್ಕಿರುತ್ತೆ. ಇನ್ನು ಕೆಲವ್ರಿಗೆ ಇಲ್ಲಿ ತಿಕ್ಕಿರುತ್ತೆ, ಒಂದು ಸ್ವಲ್ಪ ಉದ್ದ, ಇಲ್ಲಿ ಬರ್ತಾ ತಿನ್ನಿರುತ್ತೆ. ಅದಕ್ಕೂ ಸಪರೇಟ್ ಪ್ರಾಡಕ್ಟ್ಸ್ ಇದೆ ವಾಲ್ಯೂಮೈಸ್ ಮಾಡೋದಕ್ಕೆ. ಅದನ್ನ ಮಾಡಿ ವಾಲ್ಯೂಮೈಸ್ ಕೊಟ್ಟು ನಾವು ಬ್ಲೋ ಡ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ. ಬಟ್ ಹೇರ್ ಅಂತೂ ಡ್ಯಾಮೇಜ್ ಆಗದೇ ಇಲ್ಲ. ಕೆಲವ್ರು ಭಯ ಬೀಳ್ತಾರೆ, ಅಯ್ಯೋ ನೀವು ಕ್ರಿಂಪ್ ಮಾಡ್ಬಿಟ್ರಿ ಹೇರ್ ಡ್ಯಾಮೇಜ್ ಆಯ್ತು ಅಂತ. ಹೇರ್ ಡ್ಯಾಮೇಜ್ ಆಗಲ್ಲ, ಬಟ್ ಅವ್ರದ್ದು ವೀಕ್ ಇದ್ರೆ ಖಂಡಿತ ಬಂದ್ಬಿಡುತ್ತೆ. ತುಂಬಾ ಜನ ಈಗ ಮುಖದಲ್ಲಿರ್ತಕ್ಕಂಥ ಕೂದಲನ್ನ ತೆಗಿಯಕ್ಕೆ ಫೇಶಿಯಲ್ ರೇಸರ್ಸ್ ಯೂಸ್ ಮಾಡ್ತಾರೆ. ಅದು ಎಷ್ಟು ಸೇಫ್? ಅದು ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆ ಅಂದ್ರೆ ವ್ಯಾಕ್ಸ್ ಮಾಡಿದಾಗ ಸ್ಕಿನ್ ಸ್ಟ್ರೆಚ್ ಆಗುತ್ತೆ.
ಇನ್ನು ಕೆಲವರು ರೇಸರ್ ಯೂಸ್ ಮಾಡ್ತಾರೆ, ಶೇವಿಂಗ್ ಯೂಸ್ ಮಾಡಬಾರ್ದು. ಫೇಶಿಯಲ್ ರೇಸರ್ಸೇ ಸಪ್ರೇಟ್ ಆಗಿ ಬರುತ್ತೆ. ಆಲೋವೆರಾ ಜೆಲ್ ಹಾಕಿ ಸೇಮ್ ಡೈರೆಕ್ಷನ್ ಅಲ್ಲಿ 45 ಡಿಗ್ರಿ ಆಂಗಲ್ ಇಟ್ಕೋಬೇಕು ನಾವು. ರೇಸರ್ನ ಇಟ್ಕೊಂಡು ಹಾಕಿದಾಗ ನೀಟಾಗಿ ಬರುತ್ತೆ. ಜಸ್ಟ್ ನಾವು ಹೇರ್ ಒಳಗಿಂದ ತೆಗಿಯಲ್ಲ, ರೂಟಿಂದ ಮೇಲಿಂದ ಕಟ್ ಮಾಡೋದ್ರಿಂದ ಹೇರ್ ಗ್ರೋತ್ ನಾರ್ಮಲ್ ಆಗೇ ಇರುತ್ತೆ, ಬಟ್ ದಪ್ಪನೂ ಗ್ರೋ ಆಗಲ್ಲ. ಮತ್ತೆ ಇನ್ನೊಂದು ರಿವರ್ಸಲ್ ಮಾಡಬಾರ್ದು, ಸೇಮ್ ಡೈರೆಕ್ಷನ್ ಅಲ್ಲೇ ಮಾಡ್ಕೋಬೇಕು. ಏನು ಆಗಲ್ಲ, ಹೇರ್ ಗ್ರೋತ್ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಬಟ್ ಸ್ಕಿನ್ ಇನ್ನೊಂದು ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಈಗ ವ್ಯಾಕ್ಸಿಂಗ್ ಮಾಡಿರ್ತೀವಿ, ಥ್ರೆಡ್ಡಿಂಗ್ ಮಾಡಿದೀವಿ ಅಂತ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಬಟ್ ರೇಸರ್ ಮಾಡಿದಾಗ ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ, ತುಂಬಾ ನ್ಯಾಚುರಲ್ ಆಗಿರುತ್ತೆ. ಅದೇ ಸ್ಪೆಷಾಲಿಟಿ. ದುರ್ಗವ್ರೆ, ನೀವು ಮೇಕಪ್ ಇಂಡಸ್ಟ್ರಿಗೆ ಕಾಲಿಟ್ಟಾಗ ನೀವು ಒಂದು ಸೆಲೆಬ್ ಮೇಕಪ್ ಆರ್ಟಿಸ್ಟ್ ಅಂತ ಅನ್ಸ್ಕೊಬೇಕಂದ್ರೆ, ಅಥವಾ ಈಗ ಡಾಕ್ಟರೇಟ್ ತಗೊಂಡಾಗಲಿ ಅಂಡ್ ಎಲ್ಲದಕ್ಕಿಂತ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಹೆಸರು ಮಾಡ್ಬೇಕಂದ್ರೆ ಆಗ್ಲಿ, ಈ ಜರ್ನಿ ಎಲ್ಲ ಸುಲಭ ಇರಲಿಲ್ಲ. ಹೌದು. ಇದ್ರ ಹಿಂದೆ ನಿಮ್ದೇ ಆದಂತ ಕಷ್ಟ ಆಯ್ತು. ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ಈ ಫೀಲ್ಡ್ಗೆ ಯಾಕೆ ಬರಬೇಕು ಅನ್ನಿಸ್ತು? ಬೇಸಿಕಲಿ ನಾನು ಡಿಸೈನರ್, ಫ್ಯಾಷನ್ ಡಿಸೈನರ್. ಸೊ ಎಲ್ಲಿ ನೋಡಿದ್ರು ಬೊಟಿಕ್ ಇಡಬೇಕು ಅಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕು ನಾನೇನಾದ್ರು ಮಾಡಬೇಕು ಅಂತಂದ್ರೆ. ಬಟ್ ಆವಾಗ ನೋಡ್ತಾ ಇದ್ದೆ, ಅವಾಗಿನ್ನೂ ಮೇಕಪ್ ಬೂಮಲ್ಲಿ ಬರ್ತಿತ್ತು. ಸೊ ಇನ್ನೊಂದು ಮೋಟಿವೇಶನ್ ನನ್ಗೇನು ಅಂದ್ರೆ, ನಾವು ಕಾಲೇಜ್ 2008 ಅಲ್ಲಿ ನಾನು ಪಾಸ್ ಔಟ್ ಆಗಿದ್ದು. ಆ ಟೈಮಲ್ಲಿ ನಮ್ದು ಫ್ಯಾಷನ್ ಶೋ ಪ್ರಾಜೆಕ್ಟ್ ಅಂತ ಇತ್ತು. ನಮ್ಮ ಕಾನ್ಸೆಪ್ಟ್ಗೆ, ನಮ್ಮ ಕಂಟೆಂಟ್ಗೆ ತಕ್ಕ ಹಾಗೆ ಮೇಕಪ್ ಮಾಡಲಿಲ್ಲ. ನಾವು ಹುಡುಕಿದ್ವಿ, ಮೇಕಪ್ ಆರ್ಟಿಸ್ಟ್ ಸಿಗ್ಲಿಲ್ಲ. ಅವಾಗೆಲ್ಲ ಏನು ಪಾರ್ಲರ್ ಅಲ್ಲಿ ಮಾಡೋರು ಮಾತ್ರನೇ ಮೇಕಪ್ ಮಾಡ್ತಾ ಇದ್ದಿದ್ದು, ಹೊರಗಡೆ ಯಾರು ಇರ್ತಾ ಇರ್ಲಿಲ್ಲ. ಅದೊಂದು ನನಗೆ ತುಂಬಾ ಇತ್ತು. ನಾನು ಕಲ್ತ್ಕೊಂಡು ಯಾಕೆ ಮಾಡಬಾರ್ದು, ನಮ್ಮ ಕಾನ್ಸೆಪ್ಟಿಗೆ ತಕ್ಕಂಗೆ, ನಮ್ಮ ಕಂಟೆಂಟ್ಗೆ ತಕ್ಕಂಗೆ ನಾವ್ ಯಾಕೆ ಮಾಡಬಾರ್ದು ಅನ್ನೋದು ನನಗೆ ತುಂಬಾ ಇತ್ತು. ಹಾಗಾಗಿ ನಾನು ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡೆ. ಇನ್ನೊಂದೇನು ಅಂದ್ರೆ, ಯಾರಾದ್ರೂ ಅಚೀವರ್ಸ್ ಇರ್ತಾರಲ್ಲ, ಅಚೀವರ್ಸ್ನ ನೋಡಿದಾಗ ನಾನು ಯಾಕೆ ಮಾಡೋಕ್ಕಾಗಲ್ಲ? ಕ್ರಾಫ್ಟ್ ಮಾಡ್ತೀನಿ, ಕ್ಲೇ ಆರ್ಟ್ ಮಾಡ್ತೀನಿ, ಟೆರಕೋಟಾ ಮಾಡ್ತೀನಿ, ಒಳ್ಳೆ ಬಟ್ಟೆ ಹೊಲಿತೀನಿ, ಡಿಸೈನಿಂಗು ಮಾಡ್ತೀನಿ, ಎಲ್ಲದರಲ್ಲೂ ಮಾಡ್ತೀನಿ, ನಾನ್ ಯಾಕೆ ಮಾಡೋಕ್ಕಾಗಲ್ಲ? ಅವಾಗ ಒಂದು 6 ತಿಂಗಳು, 1 ವರ್ಷ ಕೂತ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡೆ ಏನೇನ್ ಮಾಡ್ಬೋದು ಅನ್ನೋದಕ್ಕಿಂತ ಮಾಡಿದ್ರೆ ನನ್ಗೇನ್ ಬೆನಿಫಿಟ್. ಪಾಟ್ರಿ ಬಿಡಲ್ಲ ಮನೇಲಿ, ಬಟ್ ಫ್ಯೂಚರ್ ಕಡಿಮೆ ಇದೆ. ಅದಕ್ಕೆ ಹೌದು, ಆರ್ಟಿಗೆ ಬೆಲೆ ಇದೆ, ಬಟ್ ಸೇಲ್ಸ್ ಕಡಿಮೆ. ಎಲ್ಲರೂ ಇಷ್ಟಪಡಲ್ಲ ಆರ್ಟ್ನ. ಬಟ್ ನನಗೆ ಮಾರ್ಕೆಟು ಇರಬೇಕು, ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಎಲ್ಲಾನು ಮಾಡಬೇಕು. ಅವಾಗ ಕೂತ್ಕೊಂಡು ಒಂದೊಂದೇ ಚೂಸ್ ಮಾಡ್ಕೊಂಡಾಗ ರಿಲೇಟೆಡ್ ಏನು ಒಂದ್ ಪರ್ಸನ್ಗೆ ಬಟ್ಟೆನೂ ಬೇಕು, ಮೇಕಪ್ಪು ಬೇಕು, ಕಂಪ್ಲೀಟ್ ಸ್ಟೈಲಿಂಗು ಬೇಕು, ಬ್ಯೂಟಿನೂ ಎನ್ಹಾನ್ಸ್ ಆಗಬೇಕು. ಸೊ ಆ ಟೈಮಲ್ಲಿ ನನಗೆ ಬಂದಿದ್ದು, ಸ್ಯಾರಿ. ನಮ್ಮಿದ್ರಲ್ಲೆಲ್ಲ ವಯಸ್ಸಿಗೆ ಬರ್ತಾರಲ್ಲ ಮಕ್ಕಳು, ಆ ಟೈಮಲ್ಲಿ ನಮ್ಮನೆಗಳಲ್ಲಿ ಒಂದೊಂದು ವೇಷ ಹಾಕ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಕೇರಳದಾಗ್ಲಿ ಡ್ರೆಸ್ ಕ್ರಿಯೇಟ್ ಮಾಡೋದು, ಚೈನೀಸ್ ಆಗ್ಲಿ ಡ್ರೆಸ್ ಕ್ರಿಯೇಟ್ ಮಾಡೋದು. ಒಂದೊಂದು ದಿನ ನಮ್ಗೆ ಅಕ್ಕನೇ ಹೇಳ್ಕೊಟ್ಟಿದ್ದು ಸ್ಯಾರಿ ಉಡ್ಸೋದಕ್ಕೆ. ಸೊ ಹೆಂಗೆ ಹೇಳ್ಕೊಟ್ಲು ಅಂದ್ರೆ, ಸ್ಯಾರಿಯಲ್ಲೇನೆ ಚೈನೀಸ್ ಡ್ರೆಸ್ ಮಾಡಿಸ್ತಿದ್ಲು.